ಮಧುರೆ ಹೋಬಳಿಯ ಕನ್ನಮಂಗಲದಲ್ಲಿರುವ ಗುಡ್ಡದ ಆದಿಶಕ್ತಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಗುಡ್ಡದ ಆದಿಶಕ್ತಿ ಅಮ್ಮನವರ ದರ್ಶನ ಪಡೆದರು. ವಿಶೇಷ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮಹಿಳಾ ಭಕ್ತಾದಿಗಳಿಗೆ ಬಾಗಿನದ ರೂಪದಲ್ಲಿ ಸೀರೆಗಳನ್ನು ಹಂಚಲಾಗುತ್ತದೆ, ಜೊತೆಗೆ ಪ್ರಸಾದವನ್ನು ನೀಡಲಾಗುತ್ತದೆ. ನನ್ನ ಹೆಸರು ಪುಷ್ಪ ಅಂತ. ನಾನು ಇಲ್ಲೇ ಬಗಲಗುಂಟೆಯಿಂದ ಬಂದಿರೋದು. ನಾನು ಇಲ್ಲಿಗೆ 2ನೇ ಸರಿ ಭೇಟಿ ಆಗ್ತಿರೋದು. ಮತ್ತೆ ಇಲ್ಲಿ ಬಂದಾಗ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು ತವ್ರ ಮನೆಗೆ ಬಂದಂತ ಫೀಲ್ ಆಗ್ತಿದೆ. ನಮ್ಗೆ ಅದಕ್ಕಿಂತ ಹೆಚ್ಚಿನಾಗಿ ಎಲ್ಲ ಬಾಗಿನ ಎಲ್ಲ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಾ ಇದೆ. ನೋಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಇಲ್ಲೇ ನಿಂತು ನೋಡೋಣ ಅನ್ನಿಸ್ತಾ ಇದೆ. ವರ್ಷ ಪೂರ್ತಿ ಪೂಜೆಗೆ ಬರುವ ಭಕ್ತಾದಿಗಳು ತಮ್ಮ ಕೋರಿಕೆ ಈಡೇರಿದ ಮೇಲೆ ಆದಿಶಕ್ತಿ ದೇವತೆಗೆ ಸೀರೆಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಅವುಗಳನ್ನೆಲ್ಲ ಒಂದೆಡೆ ಸೇಕರಿಸಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಸಾವಿರಾರು ಭಕ್ತಾದಿಗಳಿಗೆ ಹಂಚಿಕೆ ಮಾಡಲಾಗುತ್ತದೆ. ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮಾದೇಶ್ವರ ಭಜನೆ ಮಂಡಳಿ ಭದ್ರಾವತಿ. ನಾವು ಇಲ್ಲಿ ಅಮ್ಮನವರು ಶನಿಮಾತ್ಮನ ದೇವಸ್ಥಾನದಲ್ಲಿ ಇದ್ರು, ಸಿದ್ದಾಪುರದಲ್ಲಿ. ಅಲ್ಲಿಂದ ಸ್ವಾಮಿಯವರು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದಾಗಿಂದಲೂ ನಾವು ಬರ್ತಾ ಇದ್ದೀವಿ. ನಮ್ಗೆ ತುಂಬ ಚೆನ್ನಾಗೈತೆ. ಮುಂದೆ ಎಲ್ಲರಿಗೂ ತಾಯಿ ಇದೇ ರೂಪವಾಗಿ ಜಗವೆಲ್ಲ ಕಾಪಾಡಲಿ ಅಂತ ಕೇಳ್ಕೊತೀನಿ. ಮೇಲೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ತನ್ನ ಭಕ್ತಿಯ ರೂಪವಾಗಿ ಭಕ್ತಾದಿಗಳು ಆದಿಶಕ್ತಿ ದೇವತೆಗೆ ಸಮರ್ಪಣೆ ಮಾಡಿದ ಉಡುಗೊರೆಯನ್ನ ಬಯಸಿ ಬಂದ ಭಕ್ತರಿಗೆ ಬಾಗಿನ ರೂಪದಲ್ಲಿ ಸೀರೆ ಮತ್ತು ರವಿಕೆಯನ್ನ ಇಲ್ಲಿ ನೀಡಲಾಗುತ್ತದೆ ಎಂದು ಭಕ್ತರು ತಿಳಿಸಿದ್ದಾರೆ. ಬಿ ರಾಮಯ್ಯ ಅಂತೇಳಿ, ನಾವು ನೆಲಮಂಗಲದ JDU ಪಕ್ಷದಿಂದ ನೆಲಮಂಗಲ MLA ಕ್ಯಾಂಡಿಡೇಟ್ ಆಗಿದ್ದರು. ಹಿಂದೆ ನಾವಿವತ್ತು ಈ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಹೇಳಿದ್ರು ನಮಗೆ. ಈ ಪೂಜೆಗೆ ಅಂತೇಳಿ ನಾವು ಇಲ್ಲಿ ಬಂದು ಪೂಜೆ ಎಲ್ಲ ಬಂದು ಈ ಬೆಟ್ಟಕ್ಕೆ ಈ ಸನ್ನಿಧಿ ಬಂದು ಕಾರ್ ನಿಲ್ಸ್ದಾಗಿ ಇಲ್ಲಿ ಗೊತ್ತಾಗಿತ್ತು ಇಲ್ಲಿ ಮಹಿಮೆ ಏನು ಅಂತ. ಬಹಳ ತುಂಬಾ ಪವರ್ಫುಲ್ ಇದೆ ದೇವರು ಆದಿಶಕ್ತಿ. ಇಡೀ ನಮ್ಮ ಕ್ಷೇತ್ರ, ನಮ್ಮ ನೆಲಮಂಗಲ ಕ್ಷೇತ್ರ ಅಲ್ಲದೆ ಬೇರೆ ಬೇರೆ ಹಲವಾರು ಕ್ಷೇತ್ರ ಕಡೆಯಿಂದ ಇದಕ್ಕೆ ತಾಯಿಯವರು ಆಶೀರ್ವಾದ ಪಡೆಯಕ್ಕೆ ಬಂದಿದ್ದಾರೆ. ಜನಸಾಗರ ತುಂಬಿದೆ. ಹಂಗಾಗಿ ಈ ಸತ್ಯವಂತ ದೇವರು ಇದೆ ಇದು. ಹೀಗಾಗಿ ಇಂಥ ದೇವತೆ ಆಶೀರ್ವಾದ ತಗೊಳಕ್ಕೆ ನಮ್ಮ ತಾಲೂಕಿನ ಜನ ಹಾಗೂ ನಮ್ಮ ರಾಜ್ಯದಿಂದ ಬಂದು ಇಂಥ ದೇವರು ಮಹಿಮೆ ಹಂಗಿದೆ. ಈ ದೇವ್ರ ಮಹಿಮೆ ಶಕ್ತಿ ಬಹಳ ಚೆನ್ನಾಗಿದೆ ಅಂತ ನನಗೆ ತುಂಬಾ ಆ ದೇವ್ರ ಮೇಲೆ ಭಕ್ತಿ ಬಂದಿದೆ ಇಲ್ಲಿ ಬಂದ ನಂತರ. ಹಂಗಾಗಿ ಈ ಆದಿಶಕ್ತಿ ದೇವರಿಗೆ ಇಡೀ ನಮ್ಮ ರಾಜ್ಯ ಅಂತ ಜನ ಬಂದು ಆಶೀರ್ವಾದ ತಗೊಂಡೋದ್ರೆ ಮುಂದಿನ ಇದರಲ್ಲಿ ಬಹಳ ಚೆನ್ನಾಗಿ ಅದ್ದು ಬೆಳೀತಾರೆ ಅನ್ನೋದು ನನ್ನ ಒಂದಿದು. ಪ್ರತಿಯೊಂದು ಜನನು ಹರಕೆ ತೀರ್ಸ್ಕೊಂಡೋದ್ರೆ ಅವ್ರಿಗೆ ಪ್ರತಿಯೊಂದನ್ನು ಒಳ್ಳೇದಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ತುಂಬಾ ಜನ ಈಗ ಬಂದಿರೋ ಭಕ್ತಾದಿಗಳು ನೋಡಿದ್ರೆ ಎಲ್ಲ ಒಳ್ಳೇದಾಗೈತೆ ಅಂತ ಅನ್ಸುತ್ತೆ, ನನ್ಗೆ ಅನ್ಸುತ್ತೆ. ಬಟ್ ನಾವು ನೋಡಿ ಈಗ ನಮಗೂ ಒಳ್ಳೇದಾಗಿದೆ. ಈಗ ನಾವೊಂದು 2 ಬಾರಿ ಬಂದಿದ್ದೀವಿ. ವರ್ಷ ಪೂರ್ತಿ ಪೂಜೆಗೆ ಬರುವ ಭಕ್ತಾದಿಗಳು ತಮ್ಮ ಕೋರಿಕೆ ಈಡೇರಿದ ಮೇಲೆ ಆದಿಶಕ್ತಿ ದೇವತೆಗೆ ಸೀರೆಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಅವುಗಳನ್ನೆಲ್ಲ ಒಂದೆಡೆ ಶೇಖರಿಸಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಸಾವಿರಾರು ಭಕ್ತಾದಿಗಳಿಗೆ ಹಂಚಿಕೆ ಮಾಡಲಾಗುತ್ತದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ತನ್ನ ಭಕ್ತಿಯ ರೂಪವಾಗಿ ಭಕ್ತಾದಿಗಳು ಆದಿಶಕ್ತಿ ದೇವತೆಗೆ ಸಮರ್ಪಣೆ ಮಾಡಿದ ಉಡುಗೊರೆಯನ್ನ ಬಯಸಿ ಬಂದ ಭಕ್ತರಿಗೆ ಬಾಗಿನ ರೂಪದಲ್ಲಿ ಸೀರೆ ಮತ್ತು ರವಿಕೆಯನ್ನ ಇಲ್ಲಿ ನೀಡಲಾಗುತ್ತದೆ ಎಂದು ಭಕ್ತರು ತಿಳಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂದ್ರೆ ಇದು ವಾರ್ಷಿಕೋತ್ಸವ. ತಾಯಿ ಮೊದಲು ಫೋಟೋ ಹಾಕಿ ಪೂಜೆ ಮಾಡಿದಂತ ಒಂದು ದಿವಸ ಇದು. ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ ಎಷ್ಟೇ ಜನ ಹೆಣ್ಮಕ್ಳು ಈ ಗುಡ್ಡಕ್ಕೆ ಬಂದಾಗ ತವ್ರ ಮನೆಗೆ ಬಂದು ಬಾಗ್ನ ರೀತಿಯಲ್ಲಿ ತಗೊಂಡು ಹೋಗುವಂತ ದೇವಿಯ ಆಶೀರ್ವಾದ ಆಗಿರೋದ್ರಿಂದ ಎಷ್ಟೇ ಜನ ಹೆಣ್ಮಕ್ಳು ಬಂದ್ರು ಆ ಸೀರೆನ ನಾವು ಬಾಗ್ನ ರೂಪದಲ್ಲಿ ಕೊಡ್ತಾ ಹೋಗ್ತಾ ಇರ್ತೀವಿ. ಎಲ್ಲಾ ಭಕ್ತಾದಿಗಳನ್ನು ಕೊಡ್ತೀವಿ. ಇದನ್ನ ಅರಾಜಕದಾಗಿರ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯಾವ್ದು ಮಾಡೋದಿಲ್ಲ. ಹಂಗಾಗಿ ಇದು ಎಷ್ಟೇ ಜನ ಹೆಣ್ಮಕ್ಳು ಬಂದ್ರು ಅವ್ರಿಗೆ ಬಾಗ್ನ ರೂಪದಲ್ಲಿ ನಾವು ಇದನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಅಕ್ಕಪಕ್ಕ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಯಿ ಭಕ್ತರಾಗಿದ್ದಾರೆ ಮತ್ತು ಅವರ ಸಹಾಯದಿಂದ ನಾವು ಇದನ್ನೆಲ್ಲ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀವಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಇದರಿಂದ ಅದನ್ನ ಭಕ್ತಾದಿಗಳು ಕೊಟ್ಟಿರೋದನ್ನ ಭಕ್ತಾದಿಗಳಿಗೆ ಹೋಗುವಂತ ಒಂದು ಕಾರ್ಯಕ್ರಮ. ಮತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಬಡವರು ಶ್ರೀಮಂತರು ಅನ್ನೋದು ಗೊತ್ತಿರಲ್ಲ. 1 ಲಕ್ಷ ರೂಪಾಯಿ ಸೀರೆ ಆಗಿರ್ಬೋದು, 50 ರೂಪಾಯಿ ಸೀರೆ ಆಗಿರ್ಬೋದು, ಅದು ಯಾರಿಗೆ ತಲುಪೋದೋ ಗೊತ್ತಿಲ್ಲ. ಅದು ಅದೇ ಆಶೀರ್ವಾದ ಯಾರಿಗಿರುತ್ತೆ ಅದು ಅವರಿಗೆ ತಲುಪ್ತದೆ. ಸುತ್ತಮುತ್ತ ಗ್ರಾಮಸ್ಥರು ಆಮೇಲೆ ಹೊರ ರಾಜ್ಯಗಳಿಂದನೂ ಬರ್ತಾರೆ. ಆಮೇಲೆ ಬೆಂಗಳೂರು, ತುಮಕೂರು ಎಲ್ಲಾ ಕಡೆಯಿಂದನೂ ಭಕ್ತಾದಿಗಳಿದ್ದಾರೆ, ಬಂದು ಹೋಗ್ತಾ ಇದ್ದಾರೆ. ಶಿವಮೊಗ್ಗ, ಭದ್ರಾವತಿ, ಮಾಗಡಿ ಎಲ್ಲಾ ಕಡೆಯಿಂದನೂ ಬಂದು ಹೋಗ್ತಾರೆ. ರಾಜ್ಯಗಳಲ್ಲಿ ಬಂದು ಕನ್ನಮಂಗಲ, ಅಮ್ಮನಗುಡ್ಡ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ.